ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಪ್ರಾನ್ ಪುಲಾವ್ ಮಾಡ್ತಿದ್ದೇನೆ. ತುಂಬ ಈಸಿ ಉಂಟು ರೆಸಿಪಿ, ಸೊ ಯಾರಿಗೂ ಮಾಡಬಹುದು ಇದು. ಮತ್ತೆ ನನ್ನ ಹತ್ರ ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಪ್ರಾನ್ಸ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನು ಕಟ್ ಮಾಡಿ ಪೀಸಸ್ ಮಾಡಿ ನಾನು ಹಾಕ್ತಿದ್ದೇನೆ. ದೊಡ್ಡ ಪ್ರಾನ್ಸ್ ಇದ್ರೆ ಮತ್ತೆ ಯಾರಿಗೆ ಕೊಡುವುದು ಅಂತ ಅರ್ಥ ಆಗೋದಿಲ್ಲ ಅದಕ್ಕೆ. ಸೊ ಅದನ್ನು ಪೀಸ್ ಮಾಡಿ ನಾನು ಹಾಕಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಾನ್ ಪುಲಾವ್ ಮಾಡೋ ವಿಧಾನವನ್ನು ನಾವು ನೋಡುವ. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಸಿಂಪಲ್ ರೆಸಿಪಿ, ಎಲ್ಲರಿಗೂ ಮಾಡ್ಬೋದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಇದನ್ನು. ಮೊದಲಿಗೆ ಪ್ರಾನನ್ನು ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ನೋಡಿ, ನಾನು ಪ್ರಾನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಹಳದಿಯನ್ನು ಹಾಕಿ ಅದರ ನಂತರ ಇದಕ್ಕೆ ಒಂದು ಲಿಂಬೆ ಹಣ್ಣನ್ನು ಹಿಂಡಿ ಇದನ್ನು ಮಿಕ್ಸ್ ಮಾಡಿ. ಈಗ ನಾವು ಯಾವ ಪಾತ್ರೆಯಲ್ಲಿ ಪುಲಾವ್ ಮಾಡ್ತೀವಲ್ಲ ಆ ಪಾತ್ರೆ ತೆಕ್ಕೊಂಡು ಅದಕ್ಕೆ 3 ಟೀ ಸ್ಪೂನ್ ಘೀ ಮತ್ತು 2 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಎಲ್ಲ ಗರಂ ಮಸಾಲವನ್ನು ಹಾಕಬೇಕು. ಅಂದರೆ ತೇಜ್ಪತ್ತ, ಅಂದರೆ ಪುಲಾವ್ ಎಲೆ, ಮತ್ತು ದಾಲ್ಚೀನಿ, ಕೆತ್ತೆ, 2 ಸ್ಟಾರ್, ಮತ್ತು ಏಲಕ್ಕಿ, ದೊಡ್ಡ ಏಲಕ್ಕಿ ಮತ್ತು ಜಾವಿತ್ರಿ, ಇದನ್ನೆಲ್ಲ ಸೇರಿಸಿ ಇದಕ್ಕೆ ಈಗ 1 ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು 3 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 4 ರಿಂದ 5 ಗ್ರೀನ್ ಚಿಲ್ಲೀಸನ್ನು ಹಾಕಿ. ಗ್ರೀನ್ ಚಿಲ್ಲೀಸ್ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಬೋದು, ಅಂದರೆ ಕಮ್ಮಿ ಅಥವಾ ಜಾಸ್ತಿ ಹಾಕ್ಬೋದು. ಈಗ ಇದಕ್ಕೆ 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಹಳದಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಇದನ್ನೆಲ್ಲ ಹಾಕಿ ಸ್ಲೋ ಫ್ಲೇಮಲ್ಲಿ ಇಡೀರಿ. ಹಾಕುವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಮಾಡಿ, ಅಂದರೆ ಸ್ಲೋ ಫ್ಲೇಮಲ್ಲಿ ಇಡಬೇಕಾದ್ರೆ. ಇದಕ್ಕೀಗ ಒಂದು 3 ಟೊಮೆಟೊ ಅಷ್ಟು ಕಟ್ ಮಾಡಿ ಹಾಕಿ ನಂತರ ಸ್ವಲ್ಪ ಸಾಲ್ಟ್ ಹಾಕಿ, ಟೊಮೆಟೊ ಬೇಯಬೇಕಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನೀವು ಕವರ್ ಮಾಡಿ ಸ್ಲೋ ಫ್ಲೇಮಲ್ಲಿ ಇಟ್ಟರೂ ಆಗ್ತದೆ. ಇದಕ್ಕೀಗ ಟೊಮೆಟೊ ಎಲ್ಲ ಬೆಂದ ನಂತರ ಈ ಪ್ರಾನ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಾಡುವುದರಿಂದ ಅನ್ನ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಎಲ್ಲ ಮಸಾಲ ಹಿಡಿತದಲ್ವ, ಅದಕ್ಕೆ ಆಗ ಒಳ್ಳೆ ಟೇಸ್ಟ್ ಬರ್ತದೆ. ಇದಕ್ಕೀಗ ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿ, 1 ಲಿಂಬೆಯನ್ನು ಹಿಂಡಿ ಹಾಕಿ, ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರು ಹಾಕಿ. ಅಂದರೆ 1 ಕಪ್ ರೈಸ್ ತಗೊಂಡ್ರೆ 2 ಕಪ್ ನೀರನ್ನು ಹಾಕಬೇಕು. ನಾನು 3 ಕಪ್ ರೈಸ್ ತಗೊಂಡಿದ್ದೇನೆ, ಸೊ ನಾನು 6 ಕಪ್ ನೀರನ್ನು ಹಾಕ್ತಿದ್ದೇನೆ. ಅದರ ನಂತರ ಈ ರೈಸನ್ನು ಸೋಕ್ ಮಾಡಿದ ರೈಸನ್ನು ಕೂಡ ಹಾಕಬೇಕು. ರೈಸನ್ನು ನೀರಿನಲ್ಲಿ ಇಡಬೇಕು ಒಂದು ಅಟ್ಲೀಸ್ಟ್ 20 to 30 ಮಿನಿಟ್ಸ್. ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಿ ರುಚಿ ನೋಡಿ, ಬೇಕಾದರೆ ಸಾಲ್ಟ್ ಹಾಕಬೇಕು. ಈ ಟೈಮಲ್ಲಿ ನನಗೆ ಸ್ವಲ್ಪ ಕಮ್ಮಿ ಕಾಣಿತು, ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕೇವಡ ವಾಟರ್ ಕೂಡ ಹಾಕಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಮಾತ್ರ ಹಾಕ್ಬೋದು. ಇದನ್ನು ಕವರ್ ಮಾಡಿ ಕುಕ್ ಮಾಡಿ ಒಂದು 20 ಮಿನಿಟ್ಸ್ ಆದ ನಂತರ ನೋಡಿ ಹೇಗೆ ಬಂದಿದೆ ಪುಲಾವ್. ಒಳ್ಳೆ ಬಂದಿದೆ.
ರೈಸ್ ಎಲ್ಲ ಒಳ್ಳೆ ಪದರ ಪದರವಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ಬೋದು. ಇದರ ಟೇಸ್ಟ್ ಕೂಡ ಟೆಕ್ಸ್ಚರ್ ಕೂಡ ತುಂಬ ಒಳ್ಳೆಯದು ಬಂದಿದೆ. ನಾವು ಯಾಕಂದರೆ ಲಿಂಬು ಹಾಕ್ತೀವಲ್ಲ, ಆ ಲಿಂಬು ಹಾಕೋದ್ರಿಂದ ರೈಸ್ ಅಂಟಿಕೊಳ್ಳುವುದಿಲ್ಲ. ಟೇಸ್ಟ್ ಮಾಡಿ ನೋಡಿ ಒಮ್ಮೆ, ಸೂಪರ್ ಬರ್ತದೆ. ನೀವು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಉಂಟು ಅಂತ. ಟ್ರೈ ಮಾಡಿ ಈ ರೆಸಿಪಿಯನ್ನು, ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.